ಹಿಂಗಂತೆ ಅವರು ಅಲ್ಲಿ ಯಾರಿಗೆ ಹೇಳಿ ಮತ್ತೆ ಹೇಳಿಸಿ ರಜಾ ಅದು ಕೊಡಿಸಿದ್ರು. ಹೆಚ್ಚಿನ ಬಿಡವ ಇದು. ಮತ್ತೆ ಲಗ್ನದಾಗ 2 ದಿನ ರಜಾ ತಗೊಳೋದಂದ್ರೆ ಅವ ನಿಮ್ಮ ಸರ್ ಏನ ತನ್ನ ಲಗ್ನದಾಗ 2 ದಿನ ರಜಾ ತಗೊಂಡಿದ್ನಂತನ. 2 ದಿನದಾಗ ಲಗ್ನ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಎದ್ದು ಬಂದಂತನ. ಎಂತವನವ ನಾಗಿದ್ನಿ ಅಂದ್ರೆ ಅದನ್ನ ಕೇಳ್ತಿದ್ ನೋಡು ಪರವಕ್ಕ. ಇಲ್ಲಿ ಮಾತಾಡ್ದಂಗ ಅಲ್ಲದು. ಯಾವ ಪರವಕ್ಕ ಈ ಜಂಪರ್ ತಗೊಂಬಂದಿನಿ, ಅವ್ನು ಹಾಕೊಂಡು ನೋಡು. ಎಲ್ಲ ಹೊಲಿಸ್ಕೊಂಬಂದಿನಿ. ನಿಂದು ಆಯ್ತಿ ಬ್ಲೌಸ್ ಇತ್ತಲ್ಲ ಅದನ್ನ ತಗೊಂಡು ಒಟ್ಟು ಹೊಲಿಸ್ಕೊಂಬಂದಿನಿ. ಅವ್ನು ಹಾಕೊಂಡು ನೋಡು. ಅಯ್ಯೋ ದೇವ್ರ, ಮನ್ಯಾಗ ತಣ್ಣಗಿರ್ಬೇಕಂದ್ರೆ ಮತ್ತೆ ಇನ್ನೊಂದು ಎಬ್ಸಿದ್ರಿ ಅಲ್ಲಿ ನೀವು. ಅವೇನು ಬರೋಬ್ಬರಿ ಇರ್ತಾವ ನಡಿ, ಮತ್ತೆ ಅದಕ್ಕೆ ಹಾಕೊಂಡು ನೋಡುದು. ನಾ ಲಗ್ನದಾಗ ಒಂದೊಂದು ಜಂಪರ್ ಹಾಕೊಂಡಿರ್ತತಿ. ಒಂದೊಂದು ಹತ್ತೆಗಾತ ಅವಾಗ ಏನ್ ಮಾಡ್ತಿ? ಅಲ್ಲಿ ಕುಸ್ತಿ ಹಿಡ್ಕೊಂತ ಕುಂದ್ರಕ್ಕಾಗತ್ತನ? ಒಂದು ಲೂಸ್ ಆತ ಅವಾಗ ಏನ್ ಮಾಡ್ತಿ? ಈಗ ಹಾಕೊಂಡು ನೋಡು ಅವ್ನ ಪರವಕ್ಕ. ಇದು ಎಲ್ಲ ಸೀರೆ ಬರ್ತದಂತ ಹೇಳಿ ಈಗ ಇದೊಂದು ಜಂಪರ್ ಪೀಸ್ ಹರಿಸಿ ಈಗ ಇದೊಂದು ಜಂಪರ್ ಹೊಲಿಸಿ ನೋಡು. ಇದು ಮಲ್ಟಿ ಕಲರ್ ಐತಿ. ಇದು ಎಲ್ಲಾದ್ರಾಗೂ ಬರ್ತದ ನೋಡು. ಆತು ಮೊದ್ಲಿಕ್ಕೆ ಅಷ್ಟು ತೋರ್ಸು, ಹಿಂದೆಗಡೆ ಹಾಕೊಂಡು ನೋಡ್ತೀನಿ. ಪರವಕ್ಕ ಇದೇ ಹಂಗೈತಿ. ಇವ ಸಾದ ಇಡಿಸ್ಬೇಕಿಲ್ಲಲಿ. ಇದೇನು ಹೈನಿ ಕಿಡಿಸಿ ನಾ ಎಂದೂ ಹಾಕೊಂಡಿಲ್ವ ಇವನ್ನ? ಇಂಥದೇ ಕಿಡಿಸಿಲ್ಲ ನೀನು? ಅಲ್ಲೇ ನಾವು ನೀನಾರು ಹೇಳ್ಬೇಕಿಲ್ಲ. ಸುಮ್ ಕುಂದ್ರವ, ಇನ್ನೂ ಹಳೆ ಕಾಲದ ಮನುಷ್ಯರ ಗತೆ ಏನ್ ಚಂದ ಇದು ಮಾಡ್ತಿ, ನೌಕರಿ ಮಾಡ್ತಿ ಅಲ್ಲನ? ಏನ್ ಹಂಗಿಲ್ಲ ಹಾಕೋ, ಬರೀ ಸಾದಾ ಜಂಪರ್ ಹಾಕೊಂಡ್. ಯವ್ವ ನಮ್ಮ ಸರ್ಗೂ ಇಷ್ಟ ಆಗಂಗಿಲ್ಲಲ್ಲ ಇಂಥವು. ಪರವಕ್ಕ ಈಗಿಂದ ಗಂಡಗ ಅಂಜಿ ನಡೆದ ಅಂದ್ರ ನೋಡಿಲ್ಲ ಮುಂದೆ ಹೆಜ್ಜಿಗೂ ನಾ ಹೇಳ್ದಂಗ ಕೇಳನ್ನು ಹಂಗಿರ್ತಾರ. ಈಗ ಎಲ್ಲಾನು ಕೇಳಿ ಮಾಡಕ್ ಹೋಗ್ಬೇಡ. ಮಾಮನ್ ಕೇಳಿ ಅವ್ರಿಗೇನ್ ಗೊತ್ತಿರ್ತತಿ? ಹೌದ್ರಿ ಫ್ಯಾಷನ್ ಐತಿ ಹಾಕೊಂಡ್ ಅಡ್ಡಾಡ್ತೀನಿ ಅಂತ ಹೇಳು. ಇಲ್ಲಾಂದ್ರೆ ನೀನು ಮಾಮನ್ ಗತೆ ಒಂದು ಲಪಾಟ ಸುತ್ಕೊಂಡ್ ಅಡ್ಡಾಡ. ಅಂಕರು ಹಳೆ ಕಾಲದ ಮನುಷ್ಯನ ಗತಿ ಅದನ್ನ ನೀನು ಹಂಗ ಇರು. ಅವ್ರಿಗೆ ಹೆಂಗ ಇಷ್ಟನ ನಾನು ಹಂಗತಿ ಇರ್ಬೇಕಲ್ಲ. ಸುಮ್ ಕುದ್ರೆ ನೀನು ಪರವಕ್ಕ, ಏನಾಗಂಗಿಲ್ಲ. ಲಗ್ನದ ಸಾದಾ ಜಂಪರ್ ಹಾಕೊಂತಾರನ ಪರವಕ್ಕ. ಇದು ಎಂಗೇಜ್ಮೆಂಟ್ ಜಂಪರ್ ನೋಡು. ಇದೇನು ಹಿಂಗತಿ ಹೊಲಿಸ್ಬಿಟ್ರಿ? ಇದನ್ನ ನೆಟ್ ಹಾಕ್ಸಿದನ? ಇದನ್ನ ರೇಣವಕ್ಕ ಡಿಸೈನ್ ಹಾಕ್ಸಿದ್ಲು. ಇದು ನನ್ಗೆ ಭಾಳ ಇಷ್ಟ ಆಗೈತೆ ನೋಡಿ. ಚಂದ ಐತಲ್ಲ ಪರವಕ್ಕ ಇದು ಡಿಸೈನ್? ಚಂದ ಐತವ ಪರವಕ್ಕ. ಇದನ್ನ ನಾನು ಹಾಕ್ಸಿದ್ ನೋಡು. ತೋಳಿಗೆ ಫುಲ್ ವರ್ಕ್ ಆಗೈತಿ. ಬ್ಯಾಕ್ ಸೈಡ್ ಹಂಗ ಸಿಂಪಲ್ ಆಗಿ ವರ್ಕ್ ಮಾಡಿಸಿವ್ ನೋಡು. ಇದೇನು ಜೂಲ ಜಂಪ್ ಅನ್ಗತಿ? ಏನ್ ನನ್ನೇನ ಕರಿ ಹರಿಯಾಕ ನಿಂದಿರ್ಸ್ಬೇಕಂತ ಮಾಡಿದ್ರೆ ಲಗ್ನದಾಗ? ಆಗ ಹೋಗಿ ಒಟ್ಟುನು ವರ್ಕ್ ಹಾಕ್ಸಿರಲ್ಲ ಇವ ನೀವು. ನೀನು ಸುಮ್ರು ಏನು ಹೊಳ ಲಗ್ನ ಹಾಕ್ಯನ? ಇವ ಸಾದಾ ಬ್ಲೌಸ್ ಅಂತಿದ್ದಲ್ಲ, ಸಾದಾನ ಹೊಲಿಸು ನೋಡು. ಇವನ್ನ ಪುಗ್ಗ ತೋಳಿ ಇಟ್ಟು ಹೊಲಿಸಿ ಚಂದ ಅನಿಸ್ತತಿ ಪರವಕ್ಕ. ಆಗ ನನಗೆ ಪುಗ್ಗ ತೊಳಗ ಅನ್ಸಂಗಿಲ್ಲ. ನಾವು ಗಿಫ್ಟ್ ಕಟ್ಟಿದೀವಿ ಚಂದ ಅನ್ಸಂಗಿಲ್ಲ. ಇದನ್ನೇ ಕಿಡಿಸಿದ್ರಿ ನಂಗೆ ಬೇಷ್ ಅನ್ಸಂಗಿಲ್ಲವ? ಹಾಗೆ ನೀನು ಯಾಕೆ ಅಲ್ದಾಗದಿ? ಅಲ್ಲ ನೀ ಅಂತ ಚಂದ ಕಾಟ ಸುಮ್ ಕುಂದ್ರು ನೌಕರಿ ಮಾಡ್ತಿ. ನಾ ಲಗ್ನದಾಗ ಅಂತ ಇಂತ ಹಾಕೊಂಡ್ ಕೂಡಕ್ಕಾಗತ್ತನ? ಒಂದಿಷ್ಟು ಜಂಪರ್ ಇರ್ಬೇಕು. ಹಂಗ ಹುಚ್ಚರಾಕರ ಮಾತಾಡಿದ್ರೆ ಆಗಂಗಿಲ್ಲ. ಎಕ್ಸ್ಟ್ರಾ ಹೊಲಿಸಿಟ್ಕೋಬೇಕು. ಲಗ್ನದಾಗ ಬರ್ತಾವು. ನಾಳೆ ಉಡಕಿ ಬೀರೋದಂತ ಇರ್ತತಿ. ಈಗ ಕೊಡೋದು ಮಾಡೋದು ಹಂಗ ಮಾತ್ರ ಗಂಡ ಇಂತ ಎಲ್ಲಾರ ಹೋಗುದಿರ್ತತಿ ದೇವರಿಗೆ ಜನರಿಗೆ. ಅಯ್ಯೋ ಅರಿ ಬಾಳ್ಬೇಕಾಕವು ಲಗ್ನಾಗಿಂದ. ಇದು ನೋಡ್ ಪರಕ್ಕ, ಇದನ್ನ ನಿನ್ನ ಲಗ್ನ ಬ್ಲೌಸ್ ನೋಡುವ. ಯವ್ವ ಇದೇನ್ಲಿ ಇಷ್ಟು ಹೆವಿ ವರ್ಕ್ ಮಾಡ್ಸಿರಿ? ಏಟದಕ್ಕ ವರ್ಕ್ ಮಾಡ್ಸಕ 3000 ರೂಪಾಯಿ ತಗೊಂಡ್ರಿ ಪರವಕ್ಕ. ಅವ್ವ ಬರೀ ಒಂದ್ ಜಂಪರಿಗೆ ಇಟ್ ವರ್ಕ್ ಮಾಡಕ ಹೋಗಲ್ಲ? ಯಾರ್ದಾರ ಮನಿ ಮುರಿದಿರಿ ನೀವು? ಅಯ್ಯ ನಿನ್ನ ನೌಕರದಾಕಿದಿ ಅಲ್ಲಿ ಎಲ್ಲಾರನು ನಿಮ್ಮ ಆಫೀಸ್ನಾಗ ಕರೆದಿರ್ತಿ. ಏನು ಹಂಗ ಸಾದಾ ಜಂಪರ್ ಹಾಕೊಂತೇನ? ಕುಂದ್ರು ಅಲ್ಲನ ನೋಡು. ಜೀವನದಾಗ ಒಮ್ಮೆ ಲಗ್ನ ಹಾಕಿ ಹೌದಿಲ್ಲ? ಅದಕ್ಕ ನೀಟಾಗಿ ಮಾಡ್ಕೋಬೇಕು. ಏನ್ ರೊಕ್ಕದ್ದು ತಲೆ ಕೆಡಿಸ್ಕೋಬಾರ್ದು. ನಿನ್ನಂತ ನೌಕರಿದಾಕಿನ ಹಿಂಗತಿ ಮಾಡಿದ್ರೆ ಹೆಂಗೆ ಅಕ್ಕ? ಆಗ ಈಗ ಮನ್ಯಾಗ ಎಲ್ಲ ತ್ರಾಸ ಐತಿ ಅಪ್ಪಗ. ಬರೀ ನಾವು ಹಿಂಗತಿ ಖರ್ಚು ಮಾಡ್ಕೊಂತ ಹೋದ್ರ ಎಲ್ಲ ಅಪ್ಪಗ ಹೊರಿಯಲ್ಲನ? ನೀ ಏನ್ ನಮ್ಮಂಗ ಅದೇನು? ನೀ ನೌಕರಿ ಮಾಡ್ತಿ, ನೀ ದುಡ್ದು ಕೊಡ್ತೀಯಾ? ಏನು ಹಂಗಿಲ್ಲ, ಸುಮ್ಮನೆ ಇರು. ಏನು ಗೊತ್ತಾಗಂಗಿಲ್ಲ ನಿನಗೆ. ಹಂಗ ಒಂದ್ 2 ಪತ್ಲ ತೊಗೊಂಡಿವ್ ನೋಡು. ಯವ್ವ ಹಂಗಾದ್ರೆ ನಾನು 25,000 ರೂಪಾಯಿ ಹಾಕಿದ್ನಲ್ಲ, ಹಂಗಾರೆ ಒಟ್ಟು ಡಮ್ಮ ಅನ್ಸಿರಿ? ಮತ್ತ ನಿನಗ ಅವು ನಕ್ಲೆಸ್ ಸೆಟ್ ತಗೊಂಡ್ವಿ, ಮತ್ತೆ ಬಳಿ ಸೆಟ್ ತಗೊಂಡ್ವಿ, ಒಂದು 2 ಸೀರೆ ತಗೊಂಡ್ವಿ, ಇಟ್ಟು ಬ್ಲೌಸು, ಹಂಗ ಇದೊಂದು ಡಜನ್ ಲಂಗ ತಗೊಂಡಿವ್ ನೋಡು ಸೀರೆ ಹಾಕೊಳಕ. ಹೋಗ್ರಿ ಯಾವ ಯಾರ್ದಾರ ಮನಿ ಮುರಿಯಾರು? ಒಂದು ಡಜನ ಇಷ್ಟ್ಯಾಕ್ ತಗೋಬೇಕಲ್ಲ? ಅಲ್ಲ ಬಾಳ ಅಂದ್ರ ಅಬಾವ ಅಂದ್ರ ಒಂದ್ 3 ಆದ್ರೆ ಸಾಕವ. ಇಷ್ಟ್ಯಾಕ್ ತಗೋಬೇಕು? ನೀನು ಹಿಂದಿನ ಕಾಲದಾಗ ಸುಮ್ ಕುಂದ್ರು. ಯವ್ವ ಈಗೇನರೊಳಗ ಅಸಹ್ಯಕತಿ. ಕಲ್ಲಿಗೊಂದು ಮೈಗೊಂದು ಹಾಕೊಂಡ್ ಅಡ್ಡಾಡ್ತೀಯನು? ತರಕ್ ಯಾ ಸೀರೆ ಮ್ಯಾಚಿಂಗು ಹಾಕೊಂಡ್ ಅಡ್ಡಾಡಬೇಕು ಲಂಗನ. ಇಟ್ಟು ನೌಕರಿ ಮಾಡ್ತಿ ನೀನ ಇಟ್ಟು ಜಿಪ್ಪುಂತನ ಮಾಡ್ತಿ. ಹೇಳ ಹೌದೇ ಪರವಕ್ಕ? ಹಾಕೋಬೇಕ ಇವತ್ತು ಇಂಥದ್ರಾಗಲ್ಲ ಇನ್ನೆಂತರಾಗ. ಮತ್ತೆ ನೋಡಿ ಇಟ್ಟು ನೌಕರಿ ಮಾಡ್ತಾ ತೀರ ಹೆಂಗ ಅಂತ ಅನ್ನಂಗಿಲ್ಲನ? ಎಲ್ಲ ಬೇಕಾಕವು. ಮತ್ತೆ ಪಾರ್ಲರ್ಕ್ಕೆ ಹೇಳಿ ಬಂದಿವಿ ಬೇಕಿನ್ ನೋಡಿ. ಆಕಿ ಇನ್ನ 2 ದಿನಕ್ಕೆ ಬಾ ಅಂತ ಹೇಳಿ ನೋಡು. ಫೇಶಿಯಲ್ ಗೀಶಿಯಲ್ ಎಲ್ಲ ಅಲ್ಲೇ ಮಾಡಿಸ್ಕೊಂಡು ಮೆಣಿಕ್ಯೂರು ಪೆಡಿಕ್ಯೂರ್ ಎಲ್ಲ. ಒಲಿವಯ್ಯವ ನನಗಂಕರು
ಅದನ್ನ ಮಾಡ್ಸ್ಕೊಳಕ್ ಆಗಂಗಿಲ್ಲ. ನಾವ್ ಅಲ್ಲೇ ಅಂದ್ರೆ ಅಲ್ಲೇ ಹೇಗೆ ನೀನು ಬರ್ಲಿಕ್ಕಂದ್ರನ ನೀನು ಗಾಡಿ ಹಾಕಿ ಹಾಕೊಂಡು ಹೋಗ್ತೀವ ಅಲ್ಲನ. ಇನ್ನೊಂದೇನು ಗೊತ್ತನ, ಮಾಮಗೂ ಬುಕ್ ಮಾಡಿವಿ. ಲಕ್ಷ್ಮಣ್ ಮಾಮ ಹೇಳಿವ ನಾ ಎಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಮಾಮನ್ನ. ಮಾಮ ಅಂದು ಮಕ ತಿಕ್ಸೋದ, ನಿನ್ನ ಮಕ ತಿಕ್ಸೋದ. ಇನ್ನೊಂದು ನೀನ್ ರೊಕ್ಕ ಚಿಂತೆ ಮಾಡ್ಬೇಡ, ಮಾಮ ಕೊಡ್ತಾರಂತ. ರೊಕ್ಕ ಯಾರು ಯಾಕಾಗೋಲ್ದಕ್ಕ, ಸುಮ್ಮನೆ ಅನಾಯಸ ಎದಕ್ಕೆ ಇಷ್ಟು ಖರ್ಚು ಮಾಡ್ಬೇಕಂತ. ಒಂದು ಲಗ್ನ ಮಾಡ್ಕೊಂಡು ರೋಗ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ? ಮನ್ಯಾಗ ಮೊದ್ಲೇಕ ಇಷ್ಟು ಕಷ್ಟ ಐತಿ, ನಾವೇನ ಇದ್ದಾರ ಮನ್ಯಾಗ ಇಷ್ಟೆಲ್ಲ ಖರ್ಚು ಕಂದಾಯ ಅದಾವು, ನಾವು ಇಷ್ಟು ಆಡಂಬರವಾಗಿ ಇರ್ಬೇಕಾ? ನಿನ್ನಂಗ ಯಾರು ಯೋಚನೆ ಮಾಡಂಗಿಲ್ಲ ಪರವಕ್ಕ, ನೀನು ವಿಚಿತ್ರದಿ. ಸರೋಜಕ್ಕರ ನಿಮ್ ಕೂಡ ಒಂದೆರಡು ಮಾತು ಮಾತಾಡೋದಿತ್ತು, ಅದಕ್ಕೆ ಇಟ್ಟ ಕರ್ಕೊಂಡ್ ನಾನು. ಏನ್ ಹೇಳ್ರಿ ಯವ್ವ, ನಾ ಒಂದು ಮಾತು ಹೇಳ್ತೀನಿ, ನಿಮ್ಮ ಮತ್ತೆ ಸಿಟ್ಟು ತಿಳ್ಕೊಳಕ್ ಹೋಗ್ಬೇಡ. ನೋಡು ಸ್ವತಃ ಮಾಡಿ ನಾ ಹೇಳಕತ್ತೀನಿ. ಮತ್ತೆ ನೀ ಸಿಟ್ಟು ಮಾಡ್ಕೊಳಕ್ ಹೋಗಕ್ ಹೋಗ್ಬೇಡ. ಇಲ್ಲಿ ಹೇಳ್ರಿ, ನಿಮ್ಮ ಮಗ ಶ್ರೀಕಾಂತ ಕರ್ಕೊಂಡ್ ಬಂದಾನಲ್ಲ, ಹುಡುಗಿ ಮತ್ತ ಶ್ರೀಕಾಂತ ಇಬ್ರು ಅಲ್ಲಿ ನಿಮ್ದು ಮನಿ ಹಿಂದೆ ದಡ್ಡ ಐತಲ್ಲ, ಅಲ್ಲಿ ಟ್ಯಾಕ್ ಬಿಡ್ಕೊಂಡು ನಿಂತಿದ್ರಂತವ. ಏನ್ ಹೇಳಕತ್ತೀರಿ ನೀವು? ಹಾಗ್ರಿ ನೀವು ಯಾರನ್ನಾರ ನೋಡಿರ್ಬೇಕು, ನಮ್ಮ ಶ್ರೀಕಾಂತ್ ಅಂತವಲ್ಲ. ಯವ್ವ ನಾನ್ ನೋಡಿಲ್ಲ, ನಮ್ಮ ರೇಷ್ಮಿ ನೋಡ್ಯ ನನ್ನ ಮುಂದೆ ಬಂದು ಹೇಳಿಲ್ಲವ. ಮತ್ತೆ ನೋಡುವ ನಿಮ್ಮ ಚಿಗವ್ ಏನಾರ ತಿಳ್ಕೊಂಡಾಳ, ನಾ ಎಲ್ಲ ಹೇಳ್ತೀನಿ ಅಂತ, ನೀ ಸುಮ್ಮನೆ ಇರು, ಮನ್ಯಾಗ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ನಾನು. ನನಗೆ ಯಾಕೆ ಇದು ನಂಬಕ್ಕಾಗವಲ್ದು. ನನಗೆ ಗೊತ್ತಿತ್ತ, ಅದಕ್ಕೆ ರಶ್ಮಿಗೆ ಹೇಳಿದೆ, ನೀನು ಹೇಳಕ್ ಹೋಗ್ಬೇಡವ, ನಾ ಎಲ್ಲ ಹೇಳ್ತೀನಿ ಅಂತ ಅಂದಿದ್ದು. ಕರೀನ ರೀ, ನಮ್ಮ ರಶ್ಮಿ ಯಾಕೆ ಸುಳ್ಳು ಹೇಳ್ತಾಳ? ನಾ ನಿಮಗೆ ಹಂಗೆ ಒಂದು ಚುಟಕ್ಕೆ ಹೇಳಿದ್ದೆ ಇಲ್ಲ, ಆಕಿ ಹುಡುಗಿನ ಏನೋ ಒಂದು ಉದ್ದೇಶ ಇಟ್ಕೊಂಡ್ ಬಂದ ಅಂತ ಹೇಳಿದ್ದಿಲ್ಲ ನಾನು. ನಮ್ಮ ರಶ್ಮಿಗೆ ಒಂದಿದ್ದೆ, ತಂಗಿ ಒಂದಿಟ್ಟ ಅವ್ರ ಮ್ಯಾನ್ ಎದುರಿಡ ಅಂತೇಳಿ. ಆಕಿ ಕಂಡ್ರಿಡ ಅವ್ರ ಜಬಾದಿ. ಮತ್ತು ಮಣ್ಣೀರು ಅದನ್ನ ಏನೇನು ಕೇಳಾಕತ್ತಿದ್ಲಕ್ಕಿ, ಈ ಮನೆಯವ್ರು ಹೆಂಗೆ ಏನು ಎತ್ತ ಅಂತೇಳಿ. ಇಟ್ಟೆಲ್ಲ ಈಕೆ ಯಾಕೆ ವಿಚಾರ ಮಾಡ್ತಾಳ್ರಿ, ಏನು ಇಲ್ಲಾರ್ದ. ನಾನು ನೋಡೀನಿ, ಇಬ್ಬರು ಭುಜ ಭುಜ ಬಡಿಸ್ಕೊಂಡು ಅಡ್ಡಾಡ್ತಿರ್ತಾರ. ಇದು ಯಾಕೆ ನನಗೆ ಸರಿ ಕಾಣವಲ್ದು ನೋಡ್ರಿ. ಪ್ರೀತಿಸೋದು ತಪ್ಪಲ್ಲ, ಆದ್ರೆ ಹುಡುಗಿ ಹೆಂಗೆ ಅದಾಳೋ ಏನು ಎತ್ತ ಯಾರಿಗೆ ಗೊತ್ತು. ಕೆಲವೊಂದಿಷ್ಟು ಮಂದಿ ಇರ್ತಾರ ರೊಕ್ಕ ಅಡ್ಡಾಡೋ ಮಂದಿ, ಅದಕ್ಕೆ ನಾ ಹೇಳಾಕತ್ತೀನವ. ಚಲೋ ಇದ್ರೆ ಚಲೋ ಆಯ್ತು. ಈಗಿನ ಕಾಲದಾಗ ಬರೀ ರೊಕ್ಕ ಅಡ್ಡಾಡೋರು ಮಂದಿ ಭಾಳ ಅದಾರ. ಇವ್ಯಾಗಪ್ಪ ನೋಡ್ತಿರಿಲ್ಲ, ಆಸ್ತಿ ಐತಿ ಹಿಂದೆ, ಒಂದಿಟ್ಟು ಆಸ್ತಿ ಬಡ್ಕೊಂಡ್ ಬಾಯಿಗೆ ಹಾಕೊಂಡು ಹೋದ್ರಾತ ಅಂತೇಳಿ ಮತ್ತೆ ಇವ್ನು ಇಲ್ಲೇ ಹೋಗುದು ಇನ್ನೊಬ್ಬನ ಲಗ್ನ ಆಗಿ ಹೋಗ್ಬಿಡ್ತಾರ. ಅದಕ್ಕೆ ನಾ ಹೇಳಾಕತ್ತೀನವ, ಈಗಿನ ಕಾಲದಾಗ ಅಂಕರು ಕುಲ ಗೋತ್ರ ಅದನ್ನ ಬಿಡ್ರಿ. ಮೊದ್ಲೇಕ ಹುಡುಗಿ ನೋಡಿ ತಗೊಂಬರ್ಬೇಕು, ಆಕೆ ಗುಣಾದಿಗಳು ಹೆಂಗದಾವ ಅಂತ ಹೇಳಿ ನೋಡ್ಕೊಂಡು ತರ್ಬೇಕು. ಒಂದ್ಸಲ ಅಲ್ಲ 10 ಸಲ ವಿಚಾರ ಮಾಡಿ ತರ್ಬೇಕು. ಆದ್ರೆ ಇಂಥ ಕಾಲ ಬಂದ್ಬಿಟ್ಟತಿ ಅಯ್ಯೋ. ಈಗ ನಮ್ಮ ಮಗ ಹಿಂಗತಿ ಅಂತೇಳಿ ನಂಬಕ್ಕಾಗವಲ್ದ್ರಿ, ಬೆಂಕಿ ಅಂತವ. ನೋಡ್ರಿ ರಶ್ಮಿಗೆರ ಸುಳ್ಳು ಹೇಳೋದ್ರಿಂದ ಏನೂ ಲಾಭ ಇಲ್ಲ, ನನಗೂ ಸುಳ್ಳು ಹೇಳೋದ್ರಿಂದ ಏನೂ ಲಾಭ ಇಲ್ಲ. ನೋಡ್ರಿ ಕಣ್ಣಿಲೆ ಕಂಡಿದ್ದು ಹೇಳಾಕತ್ತೀನಿ, ಎಚ್ಚೊತ್ಕೋರಿ. ಈಗ ಒಬ್ಬಾಕಿ ಮಗಳದು ಕಣ್ಣಿಲೆ ಕಷ್ಟ ನೋಡಕತ್ತಿಲ್ಲ. ಅಯ್ಯೋ ನನ್ನ ನಂಬಕ್ಕಾಗವಲ್ದು, ಎಲ್ಲ ಉಂಡು ಹೋದಕ್ ತಗೋರಿ. ನಮ್ಮ ರೇಣವ ನಮ್ಮ ಅಣ್ಣನ ಮಗನ ಇಷ್ಟಪಟ್ಟಿದ್ದಕ್ಕನ ಅಯ್ಯೋ ಬ್ಯಾಡ್ ಅಂತಂದ. ಎಲ್ಲ ಒಂದಲ್ರಿ 9 ಆದ ತಗೋರಿ. ಅವು ಎಲ್ಲವು ದೊಡ್ಡ ದೊಡ್ಡ ಕತಿ ಆಗಿ ಹೋದು. ಅವ್ರ ತಂಗಿನ ಮಾತಾಡ್ಸಿಲ್ಲ ಅಂತವ. ಈಗ ತಾನು ಪ್ರೀತಿ ಮಾಡಕತ್ತಾನಂದ್ರೆ ಯಾಕನ ನಂಬಕನ ಆಗವಲ್ದಾಗ್ಬಿಟ್ಟತಿ. ನಮ್ಮ ಲಗ್ನಕ್ಕೆ ಬರಕೊಲ್ಲಿ ಅಂದ ನಮ್ಮ ಪಾರವ್ವ. ಬಾಯನ್ನ ಅಂತ ಕರ್ದಾಗ ಅವತ್ತು ಅಕ್ಕಿ ಕಾಳು ಹೋಗೋದು ಬಾಳೆ ಅವತ್ತ ಹೋಗ್ಯಾನ್ರಿ ಅವ. ಅವ್ರ ತಂಗಿದು ಹಿಂಗತಿ ಆಗಿದ್ದಕ್ಕ ನನಗಂಕರು ಆ ನಮೂನಿ ಬೈದ, ಎಲ್ಲದಕ್ಕೂ ನೀನ ಕಾರಣ ಅಂತೇಳಿ. ಈಗ ಇಂಥ ಹಿಂಗತಿ ಮಾಡ್ತಾನಂದ್ರ ನನಗ ನಂಬಾಕ ಒಂದ್ ಸ್ವಲ್ಪ ಅಸಾಧ್ಯ ಆಗಕತ್ತ ನೋಡ್ರಿ ಬೀತಿಯಾರ. ನೋಡ್ರಿ ಸರೋಜಕ್ಕರ, ಯಾರ ಹೊಟ್ಟೆಗೆ ಏನ್ ಇರ್ತತೆ ಗೊತ್ತಾಗಂಗಿಲ್ಲ. ನೀವು ಮೊದ್ಲೇಕ ಅವನ್ನ ಕರಿಸಿ ಚಂದಾಗ ವಿಚಾರ ಮಾಡ್ರಿ. ನೀವು ಇನ್ನ ಭಾಳ ದಿನ ಸಡ್ಲಿ ಬಿಡಕ್ ಹೋಗ್ಬೇಡ್ರಿ. ಬಡ ಅವಂಗೊಂದು ಹೆಣ್ ತೆಗೆದು ಲಗ್ನ ಮಾಡ್ರಿ. ಯಾಕ ಹುಡುಗಿ ನೋಡಿದ್ರೆ ಒಂದಿಟ್ಟು ಬೆರಕಿನ ಅನ್ನಿಸ್ತಾಳ ಆಕಿ. ನಿಮ್ಮ ಮನ್ಯಾಗ ಮತ್ತು ರಾಧವಂದು ಹಿಂಗ ಆಗ್ಲಿಲ್ಲ, ಏನೋ ಆತಾಗಿತ್ತಾಗ ಮಾಡಿ ಇನ್ನೂ ಬಂದು ಹೊಂದ್ಕೊಂಡು ಹೋದ್ಲು ಪಾಡಾತು. ಇಲ್ಲ ಅಂದ್ರೆ ಕತಿ ಹೆಂಗ್ರಿ ಯವ್ವ? 8 ಮಂದಿ ಈ ರೊಕ್ಕಕ್ಕ ರೂಪಾಯಿಗೆ ಲಗ್ನ ಆಗಿ ಗಂಡ ಹೆಂಡತಿನ ಕೊಲೆ ಮಾಡ್ತಾನ, ಹೆಂಡತಿ ಗಂಡನ ಕೊಲೆ ಮಾಡ್ತಾನ, ಎಲ್ಲ ನೋಡ್ತಿ ಇಲ್ಲೇವ? ಅದಕ್ಕೆ ಗೊತ್ತಿದ್ದ ಕಡೆ ನೋಡಿ ಲಗ್ನ ಮಾಡ್ಬೇಕು. ಅಯ್ಯೋ ಯಾವ್ದಾದ್ರೆ ಏನ್ ಬಿಡ್ರಿ, ಈಗ ನಮ್ಮ ಮನ್ಯಾಗ ಆಗ್ಲಿಲ್ಲ, ಅವ್ರವ್ರ ಹಣೆ ಬರನ ಏನೈತೆ. ಆದ್ರೂ ಕೇಳ್ತೇನೆ ತಡ್ರಿ. ನೀವು ಅನ್ನೋದು ಕರಿಯೈತಿ, ಆದ್ರೆ ಹುಡುಗಿದು ಗೊತ್ತು ಗಣಚರಿ ಇಲ್ಲ. ಆದ್ರೆ ಬೇರೆ ಈ ಕಡೆದಾಕ್ಯಾರ ಅಲ್ಲ, ಆತ ಬೆಂಗಳೂರು ಕಡೆದಾಕಿ. ಇನ್ನೊಂದು ಸಲ ಯೋಚನೆ ಮಾಡ್ರಿ, ನಿಮ್ಮ ಮಗನ ಕರೆದು ಏನು ಎತ್ತ ಹೆಂಗ ಏನು ಅಂತೇಳಿ. ಹುಡುಗರಿಗೆ ಒಂದಿಟ್ಟು ಮುಗದಾನ ಹಾಕ್ಬೇಕ್ರಿ. ಇಲ್ಲ ಅಂದ್ರನ ತಮ್ಮಗ ತಿಳ್ದಂಗ ಆಡಿ ಬಿಡ್ತಾವು. ಹಿಂದೆಗಡೆ ಅನುಭವ್ಸಾರು ಏನ ತಂದಿ ತಾಯ ತಾವ ಚಂದಾಗ ಹೊಂದ್ಕೊಂಡು ಬಾಳೆ ಮಾಡಿದ್ರ ಚಲೋ ಆತು. ಹೊಂದ್ಕೊಂಡು ಬಾಳೆ ಮಾಡ್ಲಿಕ್ಕಂದ್ರ ಅಲ್ಲ, ನಾವು ತಂದೆ ತಾಯಿ ಇವ್ರ ಸಂಕಟ ನೋಡಿ ನಾವು ಕೊರಗಬೇಕಲ್ಲ, ಅದನ್ನ ಹೇಳ್ರಿ ಬಿಗ್ತಿಯಾರ. ಈಗ ನಾನು ಕೊರಗಕತ್ತಿಲ್ಲ ರೀ, ನೀವು ಹೇಳೋದು ಕರೇನ ಐತಿ. ಈಗ ಕರಿತೇನ್ರಿ ಅವನ್ನ. ಒಂದು ಹೆಣ್ಣು ನೋಡಿಟ್ಟಿವಿ, ಈಗ ಪಾರೊಂದ್ ಲಗ್ನ ಐತಿ ಅಂತೇಳಿ ಅವ್ರಿಗೆ ಹಿಂದೆಗಡೆ ಬರ್ತೀವಿ ಅಂತ ಹೇಳಿದೀವಿ ನಾವು. ಮೊನ್ನೆ ಇದ್ರಾಗ ಪಂಚಮ್ಯಾಗ ಬರ್ತೇನಂತಂದ, ಮತ್ತೆ ಹಿಂದೆಗಡೆ ತಾನೇ ಏನಂದ, ಇಲ್ಲಿ ಬೇ ನನಗೆ ಆಫೀಸ್ನ್ಯಾಗ ಕೆಲಸ ಬಂತು ಅಂತೇಳಿ ಹೇಳಿಬಿಟ್ಟ.
ಹಿಂಗತಿ ಮಾಡಿದ. ಇಲ್ಲ ಅಂದ್ರ ಇವಂದು ಇಟ್ಟೊತ್ತಾಯಲ್ಲಿ ನಿಶ್ಚಿತಾರ್ಥ ಮಾಡಿ ಕೈ ಬಿಟ್ಟು ಬಿಡ್ತಿದ್ವಿ. ಅವರು ಹಿಂದೆಗಡೆ ಈಗ ಮೊನ್ನೆ ಮತ್ತೆ ನೋಡಾಕ ಬರ್ತೀವಿ ಅಂತಂದ್ವಿ. ಅವರು ಹುಡುಗಿದ ಅದು ಏನಾಯ್ತಂದ್ರು ಆತಾಗ ಹುಡುಗಿ ಕಡೆ ನೋಡಾಕ ಹೋಗ್ಲೇ ಇಲ್ಲ. ಆತಾತ ಕರೆದು ವಿಚಾರಿಸ್ರಿ ಅಷ್ಟೆ, ಸೂಕ್ಷ್ಮ ವಿಚಾರಿಸ್ರಿ. ಬೈದು ಮಾಡಕ್ ಹೋಗ್ಬೇಡ್ರಿ. ಹಿಂಗಪ್ಪ ಮತ್ತೆ ಒಂದು ಹೆಣ್ಣು ನೋಡಕತ್ತೀವಿ, ಆ ಹುಡುಗಿ ಫೋಟೋ ಇತ್ತನ, ಫೋಟೋ ಇತ್ತಂದ್ರೆ ಕೊಡ್ರಿ. ಹಿಂಗ ನೋಡು ಹಿಂಗ ಐತಪ್ಪ, ನಾಳೆ ಚಲೋ ದಿವಸ ಐತಿ, ಹೋಗಿ ನೋಡ್ಬರು ನಡಿ ಅಂತ ಹೇಳ್ರಿ ನೀವು. ಹಿಂದಗಡೆ ತನ್ನ ಬಾಯಾಗನ ಸತ್ಯ ಹೊರಬೀಳ್ತತಿ, ನಿಮ್ಮ ಮಗನ ಬಾಯಾಗ. ನೀವು ಅವನ ಬಾಯಲ್ಲಿ ಸತ್ಯ ಹೊರಬೀಳಿಸ್ಬೇಕಂದ್ರೆ ಇದನ್ನ ಮಾಡಬೇಕು ನೀವು. ತಡ್ರಿ, ಆಟ ಮಾಡ್ತೀನಿ, ಕೇಳ್ತೀನಿ.